ಜನರೆಲ್ಲ ಹೊರಗಡೆ ಇದ್ವಿ. ಸ್ವಲ್ಪ ಕೆಳಗೆ ಜೊತೆ ಯಾರು ಬಂದಿದ್ದಾರೆ? ಹೌದು, ಸ್ನೇಕ್ ಬೈಟ್ ಆಗ್ತದೆ. ಹೊಟ್ಟೆ ಆರಾಮಾಗುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಸ್ವಲ್ಪ ಸರಿತೀರಿ. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಒಂದು ಕ್ಯಾಶುಯಾಲಿಟಿ ಎಮರ್ಜೆನ್ಸಿ ಕೇಸ್ ಇದೆ, ಸ್ನೇಕ್ ಬೈಟ್ ಎಮರ್ಜೆನ್ಸಿ. ಬನ್ನಿ ಸರ್ ಕ್ಯಾಶುಯಾಲಿಟಿಗೆ. ಕಾಳಿ ಡಿಜಿಟಲ್ ವಾಹಿನಿಯಿಂದ ವಿಭಿನ್ನ ಪ್ರಯತ್ನ. ತಾಲೂಕು ವೈದ್ಯಾಧಿಕಾರಿಗಳಿಂದ ಹಾವು ಕಡಿತಕ್ಕೆ ಮಾಕ್ ಟ್ರೀಟ್ಮೆಂಟ್. ತಾಲೂಕು ವೈದ್ಯಾಧಿಕಾರಿ ಅನಿಲ್ ಕುಮಾರ್ ನಾಯಕ್, ದಾಂಡೇಲಿ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಉರಗ ಪ್ರೇಮಿ ರಜಾಕ್ ಶಾ ನಮ್ಮೊಂದಿಗೆ. ಜನಸಾಮಾನ್ಯರಿಗೆ ಹಾವು ಕಚ್ಚಿದಾಗ ಏನು ಮಾಡಬೇಕು ಎನ್ನುವ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ವಿಡಿಯೋ ಮಾಡಲಾಗಿದೆ. ಇಲ್ಲಿ ಬಳಸಿರುವ ವಿಡಿಯೋ ಚಿತ್ರಿಕೆಯು ತಂತ್ರಜ್ಞಾನದ ಆಧಾರಿತವಾಗಿದೆ. ಈ ವಿಡಿಯೋ ಚಿತ್ರೀಕರಣ ಸಂದರ್ಭದಲ್ಲಿ ಯಾವುದೇ ಪ್ರಾಣಿ ಹಿಂಸೆ ಮಾಡಲಾಗಿಲ್ಲ, ಯಾವುದೇ ವ್ಯಕ್ತಿಗೂ ಹಾನಿಯಾಗಿಲ್ಲ. ಇದು ಹಾವು ಕಡಿತದ ಕುರಿತಾದ ಜಾಗೃತಿ ಮೂಡಿಸಲು ಮಾಡಿರುವ ವಿಡಿಯೋ ಸ್ಟೋರಿ. ಉತ್ತರ ಕನ್ನಡ ಜಿಲ್ಲೆಯು ಕಾಡಿನಿಂದ ಆವೃತವಾಗಿದ್ದು, ಇಲ್ಲಿ ವಾಸಿಸುವ ಜನರು ಹಾಗೂ ಬುಡಕಟ್ಟು ಜನಾಂಗಕ್ಕೆ ಹಾವು ಕಡಿತ ಸಾಮಾನ್ಯವಾಗಿರುತ್ತದೆ. ಮಳೆಗಾಲ, ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚು ಕಂಡುಬರುವ ಈ ಹಾವು ಕಡಿತದ ಪ್ರಕರಣಗಳನ್ನು ಸಮರ್ಥವಾಗಿ ಎದುರಿಸಲು ಸರ್ಕಾರ ಅನೇಕ ಯೋಜನೆಗಳನ್ನು ಕೈಗೊಂಡಿದೆ. ಜನರಿಗೆ ತಿಳುವಳಿಕೆ ಮೂಡಿಸುವ ಉದ್ದೇಶದಿಂದ ಈ ಸ್ಟೋರಿಯನ್ನು ಮಾಡಲಾಗಿದೆ. ತಾಲೂಕು ವೈದ್ಯಾಧಿಕಾರಿ ಅನಿಲ್ ಕುಮಾರ್ ನಾಯಕ್, ದಾಂಡೇಲಿ ಉರಗ ತಜ್ಞರಾದ ರಜಾಕ್ ಶಾ ಹಾಗೂ ಅವರ ತಂಡ ನಮ್ಮ ವಾಹಿನಿಯೊಂದಿಗೆ ಕೈಜೋಡಿಸಿದ್ದಾರೆ. ಜನಸಾಮಾನ್ಯರಿಗೆ ಹಾವು ಕಡಿತದಿಂದ ಆಗುವ ದುಷ್ಪರಿಣಾಮಗಳು ಮತ್ತು ಹಾವು ಕಡಿತದಿಂದ ರಕ್ಷಿಸಿಕೊಳ್ಳಲು ಇರುವ ಕ್ರಮಗಳನ್ನು ಈ ವಿಡಿಯೋದಲ್ಲಿ ತೋರಿಸಲಾಗಿದೆ. ವಿಶಿಷ್ಟ ಪ್ರಯತ್ನದ ಈ ಸ್ಟೋರಿ ನಿಮಗಾಗಿ. साफ चलो ये आजी पटने साफ चलो साफ. काय करू आता? बांध काय बी घे आणि बांध जल्दी पटना. काय करू? टावेल गिवेल काय बांध इथे कपडा. आणि काय करू आता? फोन कर पुन्हा सर वसंत देतील. हॅलो वसंत अंकल, पप्पास साप चावला, जल्दी येवा अंकल. पप्पाला साप चावलाय. पप्पाला साप चावला. कौन सा सांप बनता हो? नाग सांप बनता. चलो अभी एक काम करेंगे, सीधे गवर्नमेंट हॉस्पिटल जाएंगे, जाओ कैसो ट्रीटमेंट कराएंगे इसका. ठीक है चलो पकड़ो चलो. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಒಂದು ಕ್ಯಾಶುಯಾಲಿಟಿ ಎಮರ್ಜೆನ್ಸಿ ಕೇಸ್ ಇದೆ, ಸ್ನೇಕ್ ಬೈಟ್ ಎಮರ್ಜೆನ್ಸಿ. ಬನ್ನಿ ಸರ್ ಕ್ಯಾಶುಯಾಲಿಟಿಗೆ. ಹಾವು ಕಚ್ಚಿತ್ತ? ಹಾವು ನೋಡಿದ್ದೀರಾ? ಫೋಟೋ ತಗೊಂಡಿದ್ದೀರಾ? ಇದು ಕಟ್ಟಿದ್ಯಾರು? ನೀವು ಕಟ್ಟಿದ್ದ? ಯಾಕೆ ಇದ್ರ ಬಗ್ಗೆ ಸ್ವಲ್ಪ ಅರಿವಿಲ್ಲ ಇರ್ಬೇಕು ನಿಮ್ಗೆ. ಎಕ್ದಮ್ ಟೈಟ್ ಆಗಿ ಕಟ್ಟಬಾರ್ದು, ಗೊತ್ತಾಯ್ತಲ್ಲ? ಈಗ ಕಟ್ಟಿದ್ರೆ ಈಗ ನಾವು ಬಿಡಿಸ್ಲಿಕ್ಕೂ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಯಾಕೆ ಎಕ್ದಮ್ ಅಕಸ್ಮಾತ್ ವಿಷ ಇದ್ರೆ ಎಕ್ದಮ್ ಮೇಲೆ ಏರ್ಬಿಡುತ್ತೆ, ಎಕ್ದಮ್ ಬಿಟ್ಟ ಪ್ರೆಷರ್ ಬಿಟ್ಟಂಗೆ. ಅದಕ್ಕೆ ಸ್ಲೋ ಆಗಿ ಬಿಡ್ಬೇಕು ಇದನ್ನ. ಸ್ವಲ್ಪ ಟೈಟ್ ಇಟ್ಕೊಂಡು ಸ್ಲೋ ಆಗಿ ಬಿಟ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಒಂದು BP ಕಪ್ ಕಟ್ಕೊಂಡ್ಬಿಟ್ಟಿದ್ಕೆ ಅಷ್ಟೇ ಕಾಲಿಗೆ. ಎಕ್ಸ್ಪರ್ಟ್ಸ್ ಒಂದ್ಸತಿ ಕೇಳಿ ಅಲ್ಲ, ಎಕ್ಸ್ಪರ್ಟ್ಸ್ಗೆ ಹಾವು ಕೊಟ್ಟಿದ್ರೆ ಎಕ್ಸ್ಪರ್ಟ್ಸ್ಗೆ ಒಂದ್ಸತಿ ಕೇಳಿ ಫಸ್ಟ್ ಸ್ಟೇಬಲ್ ಮಾಡ್ತೀನಿ. ಆಯ್ತು.
ಈಗ ಪ್ರೆಷರ್ ಇದು ಮಾಡಿಬಿಟ್ರೆ ಮೇಲೆ ಎಕ್ದಮ್ ಹೋಗಲ್ಲ, ಗೊತ್ತಾಯ್ತಾ? 200 ಪ್ರೆಷರ್ ಇನ್ಸೆಟ್ ಮಾಡಿಬಿಟ್ಟು ಅವಾಗ ಇದನ್ನ ಬಿಚ್ಚೋದು, ಆಯ್ತಾ? ಈಗ ಸ್ಲೋ ಆಗಿ ಎಡಿಕ್ಯುಲೇಟ್ ಮಾಡಿ. ಏನು ತ್ರಾಸ ಆಗ್ತದೆ ನೋಡಪ್ಪ? ಪ್ರೆಷರ್ ರಿಲೀಸ್ ಮಾಡ್ರೆ ಕೊಟ್ಟಿದ್ದಕ್ಕೆ ಏನು ವಿಷ ಇದ್ರೆ ವೆನಮ್ ಇದ್ರೆ ಮೇಲೆ ಎಕ್ದಮ್ಸ್ ಮೇಲೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು, ಮೇಲೆ ಎಕ್ದಮ್ ಪ್ರೆಷರ್ಗೆ ಮೇಲೆ ಹೋಗ್ಬಿಟ್ರೆ ಮತ್ತೆ ಬಾಡಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಗೊಬ್ಬರನೇ ಬೇಕಾದ್ರೆ ಇದು ವಿಷದಾರಿ ನಮ್ಮ ಎಕ್ಸ್ಪೋರ್ಟಿಗೆ ಒಂದ್ಸಲ ಕೇಳೋಣ. ಹಾಂ ಫೋನ್ ಮಾಡಿ ಸರ್, ಅವರ ಸರಿ ನಂಬರ್ ಇದೆ ನಿಮ್ಮ ಹತ್ರ, ಮಾಡಿ. ಇದು ಗೊಬ್ಬರ ಅಂದ್ರೆ ನ್ಯೂರೋಟಾಕ್ಸಿಕ್ ಆಗುತ್ತೆ. ಇದು ನ್ಯೂರೋಟಾಕ್ಸಿಕ್ ಪ್ರೆಷರ್ ರಿಲೀಸ್ ಮಾಡ್ರೆ ಕೊಟ್ಟಿದ್ದಕ್ಕೆ ಏನು ವಿಷ ಇದ್ರೆ ವೆನಮ್ ಇದ್ರೆ ಮೇಲೆ ಎಕ್ದಮ್ಸ್ ಮೇಲೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು, ಮೇಲೆ ಎಕ್ದಮ್ ಪ್ರೆಷರ್ಗೆ ಮೇಲೆ ಹೋಗ್ಬಿಟ್ರೆ ಮತ್ತೆ ಬಾಡಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಗೊಬ್ಬರನೇ ಬೇಕಾದ್ರೆ ಇದು ವಿಷಕಾರಿ ನಮ್ಮ ಎಕ್ಸ್ಪೋರ್ಟಿಗೆ ಒಂದ್ಸಲ ಕೇಳೋಣ ನಾನು. ಹಾಂ ಫೋನ್ ಮಾಡಿ ಸರ್, ಅವರ ಸರಿ ನಂಬರ್ ಇದೆ ನಿಮ್ಮ ಹತ್ರ, ಮಾಡಿ. ಇಲ್ಲಿ ಜುಮ್ ಆಗ್ತಾ ಇದೆನಪ್ಪ ಕಾಲಿಗೆ. ಇದು ಗೊಬ್ಬರ ಅಂದ್ರೆ ನ್ಯೂರೋಟಾಕ್ಸಿಕ್ ಆಗುತ್ತೆ. ಇದು ನ್ಯೂರೋಟಾಕ್ಸಿಕ್ 2 ಟೈಪ್ ಹಾವು ಇರ್ತವೆ. ಇದರ ಕಟ್ಟೆ वेट मारते हैं, क्या लग रहा है आपको? ये तो वेनमस यानी कि स्नेक जो प्रैक्टिकल कोबरा या रसल साइपर उनके जैसे मार्क दिख रहे दांत के। अगर ये नॉन वेनमस होता तो ये 2 मार्क नहीं पड़ते। इसको राउंड उनके 3 लेयर्स रहते दांतों के, वो तालू में तो आजू बाजू के 2 और बीच में 2 लेयर्स रहते, वो मार्क पड़ता था। ये खाली 2 दांत के बोलते हैं कोबरा। कोबरा रसल वाइपर का, रसल साइपर का भी ऐसा होता है, रसल साइपर का लेकिन डीप जाता है अंदर। ये स्ट्रेट है। उनके पास फोटो है, फोटो दिखाओ। कोबरा ही है वो। कोबरा है। ಇದು ಹಾವು ಕಚ್ಚಿದ್ದು ಹೌದು. ಅದರಲ್ಲಿ ಈಗ ನಮ್ಮ ಎಕ್ಸ್ಪರ್ಟ್ ಇವರು ಹೇಳಿದ್ದಾರೆ ಇದು ಕೋಬ್ರಾ ಅಂತ ಹೇಳ್ಬಿಟ್ಟು. ಈ ಕೋಬ್ರಾ ನ್ಯೂರೋಟಾಕ್ಸಿಕ್ ಅಂದ್ರೆ 2 ಟೈಪ್ ಅದು ಸ್ನೇಕ್ ಬೈಟ್ಸ್ ಇರ್ತವೆ. ಒಂದು ಹಿಮೆಟೋಟಾಕ್ಸಿಕ್, ಇನ್ನೊಂದು ನ್ಯೂರೋಟಾಕ್ಸಿಕ್. ನ್ಯೂರೋ ಅಂತ ಹೇಳಿದ್ರೆ ಇದು ಕಚ್ಚಿದ್ದು, ಇದು ಕೋಬ್ರಾ ಇವೆಲ್ಲ ನ್ಯೂರೋಟಾಕ್ಸಿಕ್ ಬರುತ್ತೆ. ಬ್ಲ್ಯಾಕ್ ಮಾಂಬಾ ಅವೆಲ್ಲ ನ್ಯೂರೋಟಾಕ್ಸಿಕ್ ಬರುತ್ತೆ. ಮತ್ತೆ ಇನ್ನೊಂದು ಹಿಮೆಟೋಟಿಕ್, ವೈಪರ್, ರಸಲ್ ವೈಪರ್ ಎಲ್ಲ ಬರುತ್ತಲ್ಲ, ಅವೆಲ್ಲ ಹಿಮೆಟೋಟಾಕ್ಸಿಕ್. ಅದಂದ್ರೆ ಈಗ ನ್ಯೂರೋಟಾಕ್ಸಿಕ್ಸ್ ಅಲ್ಲಿ ನರದು ಇದಕ್ಕೆ ಅಟ್ಯಾಕ್ ಮಾಡುತ್ತೆ. ಈಗ ಇಂಥ ಇದ್ದಾಗ ಇದು ಜಾಸ್ತಿ ವೆನಮ್ ಜಾಸ್ತಿ ಇದ್ದಂಗೆ ಅವಾಗ ಕಣ್ಣು ಇದು ಸ್ವಲ್ಪ ಡ್ರೂಪಿಂಗ್ ಆಗೋದು, ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಆಗೋದು, ಆ ಕಚ್ಚಿದ ಜಾಗದಲ್ಲಿ ಜುಮ್ ಆ ಟೈಪ್ ನರದಂಗೆ ನಮ್ಮನೆಸ್ ಆಗೋದು ಅವೆಲ್ಲ ಆಗ್ತವೆ. ಅದೇ ಮತ್ತೆ ನೀರು ಹಿಂಗೆ ರಕ್ತ ಜಾಸ್ತಿ ಇಷ್ಟು ಹಿಂಗೆ ಈ ಟೈಪ್ ಅಷ್ಟೇ ಕಾಣುತ್ತೆ. ಅಕಸ್ಮಾತ್ ಹಿಮೆಟೋಟಾಕ್ಸಿಕ್ ಇದ್ರೆ, ಈಗ ರಸಲ್ ವೈಪರ್ ಆಗಲಿ ಇಂಥದ್ದು ಕಚ್ಚಿದ್ರೆ ಆ ಜಾಗದಲ್ಲಿ ಕೆಂಪಾಗಿರುತ್ತೆ, ಬಾವು ಬಂದಿರುತ್ತೆ, ರಕ್ತ ಹರಿತಾ ಇರುತ್ತೆ, ರಕ್ತ ಸ್ರಾವ ಆಗ್ತಾ ಇರುತ್ತೆ. ಅಂದ್ರೆ ರಕ್ತನ ಹೊಡೆಯುತ್ತೆ ಅದು. ರಕ್ತ ಒಳಗಡೆಯಿಂದ ಇಂಟರ್ನಲ್ ಬ್ಲೀಡಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಡೋಸ್ ವೆನಮ್ ಇರುತ್ತೆ ಅಷ್ಟು ಬೇಗ ಜಾಸ್ತಿ ಎಫೆಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು, कोबरा बाइट ಬಗ್ಗೆ? कोबरा का बाइट का जो निशान है, पहचानने का तरीका है, जो वो पॉइंट यूज करता है जैसा कि है, तो इसका स्ट्रेट दांत रहता है कोबरा का, एकदम फैंक्स जो उसका रहता है स्ट्रेट रहता है, जिसकी वजह से स्ट्रेट मार्क दिखता है। और रसल स्वाइपर का जो रहता है वो कर्व रहता है, तो कर्व होने की वजह से हमको पता चल सकता है कि ये रसल स्वाइपर हो सकता है ओके। लेकिन अभी फिलहाल में इन्होंने उसको देखा हुआ है आँख से, तो पक्का है कि वो कोबरा है। तो उस हिसाब से आप क्या कर सकते हो, आप ट्रीटमेंट कर सकते हैं।
ಎಲ್ಲಿ ಎಲ್ಲಿ ಏನಿದು ಕೊಣಪ ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿ ತಗೊಂಬರ್ಲಿಕ್ಕೆ ಎಷ್ಟೊತ್ತಾಯ್ತು ಈಗ ಒಂದು 20 ಮಿನಿಟ್ ಆಯ್ತಾ ನೀವು ಈಗ ಮತ್ತೆ ಬೇರೆ ಕಡೆ ಎಲ್ಲ ಹೋಗಿಲ್ಲ ಆಯುರ್ವೇದಿಕ್ ಏನೋ ಮಾಡಿಲ್ಲ ನೀವು ಸೊ ನೇರಲ್ಲಿ ತಗೊಂಡು ಬಂದ ಇದು ಬೆಸ್ಟ್ ವರ್ಕ್ ನೀವು ಮಾಡಿರೋದು ಇದು ಒಳ್ಳೇದಿದು ಫಸ್ಟ್ ಇದು ಮಾಡಿದ್ರೆ ಆಯ್ತು ನಿಮ್ಗೆ ಗೊತ್ತಾಗಿಲ್ಲ ಕಟ್ಟಿದ್ರಿ ಅದು ನಿಮ್ಮ ಪ್ರಕಾರ ಇದು ಮಾಡಿ ನೀವು ಫಸ್ಟ್ ಹಾಸ್ಪಿಟ್ಲಿಗೆ ಆದಷ್ಟು ಬೇಗ ತಗೊಂಡು ಬಂದಿದ್ದು ಒಂದು ಗುಡ್ ಥಿಂಗ್. ಈಗ ನಾವು ಅಸೆಸ್ ಮಾಡ್ತೀವಿ ಈಗ ಸಿವಿಯರಿಟಿ ಈಗ ಕಚ್ಚಿರೋದು ಇದು ಎಷ್ಟು ಸಿವಿಯರ್ ಇದೆ ಪೇಷಂಟ್ ಸ್ವಲ್ಪ ಸ್ಟೇಬಲ್ ಇದ್ದಾನೆ ಇದು ಮಾತಾಡ್ತಾ ಇದ್ದಾನೆ ಏನು ಜಾಸ್ತಿ ಅಷ್ಟು ಒದ್ದಾಡ್ತಾ ಇಲ್ಲ ಅಂತ ಹೇಳ್ಬಿಟ್ರೆ ಅಷ್ಟು ಸಿವಿಯರ್ ಇಲ್ಲ ನಾವು ಅದನ್ನ ಆರಾಮ್ ಮ್ಯಾನೇಜ್ ಮಾಡಬಹುದು. ಆಕ್ಚುಲಿ ಇದು ಕೋಬ್ರಾ ಬೈಟ್ ನ್ಯೂರೋಟಾಕ್ಸಿಕ್ ಇರೋದ್ರಿಂದ ನಾವು ಇದನ್ನ ಇಲ್ಲಿ ಮಾಡೋದೇ ನಮ್ಮಲ್ಲಿ ಸೌಲಭ್ಯಗಳಿಲ್ಲ. ಇದಕ್ಕೆ ಒಂದು ಎನಸ್ಥೆಟಿಕ್ಸ್ ಬೇಕು, ICU ಬೇಕು. ಏನು ತೊಂದರೆ ಆದ್ರೆ ತೊಂದರೆ ಆಗಿಲ್ಲ ಅಂದ್ರೆ ನಾವು ಅಬ್ಸರ್ವ್ ಮಾಡ್ತೀವಿ ಫಸ್ಟ್ ಅನ್ನ. ಅದರ ಸಲುವಾಗಿ ಈಗ ಯಾವುದೇ ಇದ್ದಿದ್ರೆ ಮೊದಲು ಏನಾಗ್ತಿತ್ತು ಇದು ಆಂಟಿ ಸ್ನೇಕ್ ವೆನಮ್. ಇದರಲ್ಲಿ ನಮ್ಮ ಇಂಡಿಯಾದಲ್ಲಿ ಬೈಟ್ ಆಗೋ ಎಲ್ಲಾ ವೆನಮ್ಗೆ ಆಂಟಿಡೋಟ್. ಆದ್ರೆ ಇದ್ರದ್ದು ರಿಯಾಕ್ಷನ್ಸ್ ಬಹಳ ಇದಾವೆ. ಸ್ನೇಕ್ ಬೈಟ್ ಗಿಂತ ವಯಲಿಂದ ಪೊಟ್ಟದಿಂದ ರಿಯಾಕ್ಷನ್ಸ್ ಆಗೋ ಚಾನ್ಸಸ್ ಬಹಳ ಇದಾವೆ. ಸೊ ಅದಕ್ಕೆ ಟೆಸ್ಟ್ ಡೋಸ್ ಕೊಟ್ಟು ಸ್ಲೋ ಆಗಿ ಮಾಡಬೇಕಾಗುತ್ತೆ. ಪೇಷಂಟ್ ಹಿಸ್ಟ್ರಿ ಯಾವಾಗಲೂ ಎಲರ್ಜಿ ಏನಾದ್ರು ಹಿಸ್ಟ್ರಿ ಇತ್ತೆ, ಇಂಜೆಕ್ಷನ್ಗೆ ಗುಳಿಗೆ ಏನಾದ್ರು ಹಿಸ್ಟ್ರಿ ಇದೆ ಅಂತ ಹೇಳ್ತೀವಿ ನಾವು. ಯಾವ್ದು ಗುಳಿಗೆ ಇಂಜೆಕ್ಷನ್ ಏನಾದ್ರು ಇದೆಯಾ, ಎಲರ್ಜಿ ಆಗಿತ್ತಾ, ಇಂಜೆಕ್ಷನ್ ತಗೊಂಡಾಗ ಏನಾದ್ರು ಮೈ ಎಲ್ಲ ಬಾವು ಬಂದಿತ್ತಾ? ಇಲ್ಲ. ಸೊ ನಾವು ಇದನ್ನ ಮಾಡಬಹುದು. ಯಾಕಂದ್ರೆ ವೈರಸ್ ಇರೋದ್ರಿಂದ ನಾವು ಇದನ್ನ 10 ವಾಯಿಲ್ ಅನ್ನ ಡೈಲ್ಯೂಟ್ ಮಾಡಿ ನೆಸಲ್ಲಿ ಅದನ್ನ ಸ್ಲೋ ಆಗಿ ಫಸ್ಟ್ ಬಿಡ್ತೀವಿ. ಎಲರ್ಜಿಗೆ ಫಸ್ಟೇ ಒಂದು ಅವೆಲ್ಲೂ ಡೆಕ್ಸಾ ಕೊಟ್ಟೆ ಬಿಡ್ತೀವಿ. ಯಾಕಂದ್ರೆ ಎಲರ್ಜಿ ಮುಂದೆ ಅದಾದ್ಮ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅದು ಮಾಡಿ ನಾವು ವಾಯಿಲ್ಸ್ ಅನ್ನ ಹಾಕ್ತಿವಿ. ಈ ವಾಯಿಲ್ಸ್ ಹೊರಗಡೆ ಪರ್ಚೇಸ್ ಮಾಡಿದ್ರೆ ಒಂದು 600-700 ರೂಪಾಯಿ ಮೇಲೆ ಇರುತ್ತೆ. ಗವರ್ಮೆಂಟ್ ಅಲ್ಲಿ ಫ್ರೀ ಸಪ್ಲೈ ಇರುತ್ತೆ. ಎಲ್ಲ PSC ಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ 10ಕ್ಕಿಂತ ಮೇಲೆ ಇಟ್ಟಿರ್ತಾರೆ. ಫಸ್ಟ್ ಒಂದು ಡೋಸ್ 1-2 ವಾಯಿಲ್ ಅಲ್ಲಿ ಕೆಲಸ ಆಗಲ್ಲ, 10 ವಾಯಿಲ್ ಕೊಡಬೇಕಾಗಿ ಬರ್ತದೆ. ಅದು ವಿಷದ ಹಾವು ಇದೆಯೋ ಇಲ್ಲೋ ಫಸ್ಟ್ ನೋಡ್ಬೇಕು. 90% ಹಾವು 95% ಸ್ನೇಕ್ ಬೈಟ್ಸ್ ಆರ್ ನಾನ್ ವೆನಮಸ್. ಸೊ ಬಹಳ ಮಂದಿ ಹೆದರ್ಕೊಂಡೇ ತೊಂದರೆ ಮಾಡ್ಕೊಳ್ಳೋದು ಬಿಟ್ರೆ ಮತ್ತೇನಿಲ್ಲ. ಮತ್ತೆ ಅಲ್ಲಿ ನೋಡಿ ಒಂದು ಚಾರ್ಟ್ ಇದೆ, ಅಲ್ಲಿ ಯಾವ ಟೈಪ್ ಹಾವು ನಮ್ ಗವರ್ಮೆಂಟ್ ಇಂದ ಬಂದಿರೋದು, ಯಾವ ಟೈಪ್ ಹಾವು ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಒಂದು ಚಾರ್ಟ್ ಇದೆ. ಕ್ಯಾಜುಯಾಲಿಟಿ ಇದ್ದಾಗ ಯಾರು ಗಡಬಡಿ ಆಗಬಾರ್ದು, ಯಾವ ಟೈಪ್ ಆಗಿ ಟ್ರೀಟ್ಮೆಂಟ್ ಹಾಕ್ಬೇಕು ಅದು ಒಂದು ಚಾರ್ಟ್ ಇದೆ. ಸೊ ಟ್ರೀಟ್ಮೆಂಟ್ ಚಾರ್ಟ್, ಪ್ರೋಟೋಕಾಲ್ ಚಾರ್ಟ್ ಎಲ್ಲಾನು ಇದ್ದೇ ಇರ್ತವೆ. ಎಲ್ಲ ಕ್ಯಾಜುಯಾಲಿಟಿ ಎಲ್ಲ ಹಾಸ್ಪಿಟಲ್ ಅಲ್ಲಿ ಅದನ್ನ ಗವರ್ಮೆಂಟ್ ನಾವು ಇದರಿಂದ ಸಪ್ಲೈ ಮಾಡಿದ್ವಿ. ಸೊ ನಾವೀಗ ಇದು 10 ವಾಯಿಲ್ ಅನ್ನ ಡೈಲ್ಯೂಟ್ ಮಾಡಿ ಇವನ್ನ ಸ್ಟೇಬಲ್ ಮಾಡಿ ಸ್ವಲ್ಪ ಸ್ಲೋ ಆಗಿಬಿಟ್ಟು ಅದನ್ನ ಸ್ಟಾರ್ಟ್ ಮಾಡ್ತೀವಿ. ಸ್ಟೇಬಲ್ ಮಾಡಿ ರೆಫರ್ ಮಾಡಿದ್ವಿ, ಏನು ತೊಂದರೆ ಆಗಲ್ಲ. ಯಾಕಂದ್ರೆ ಅಬ್ಸರ್ವೇಷನ್ ನಡಬೇಕಾಗಿ ಬರುತ್ತೆ. ಕೆಲವೊಮ್ಮೆ 10 ವಾಯಿಲ್ ಕೆಲಸ ಮಾಡಲ್ಲ, 30-40 ವಾಯಿಲ್ ಹಾಕಿದ್ದು ಇದೆ. ಅದು ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗಂತೂ ಎಷ್ಟು ವಾಯಿಲ್ ಬರ್ಬೇಕು ನೋಡ್ಬೇಕಾಗುತ್ತೆ. ಎಷ್ಟು ವೆನಮ್ ಇರುತ್ತೆ ಅದ್ರ ಪ್ರಕಾರ ಹೋಗುತ್ತೆ. ಆಯ್ತಾ, 30-35-40 ವಾಯಿಲ್ ವರೆಗೂ ಕೊಟ್ಟಿದ್ದೀವಿ. ಸೊ ICU ಸೆಟಪ್ ಅಲ್ಲಿ ನಾವು ಕೊಟ್ರೆ ಒಂದು ಜೀವ ಒಂದು ಇದಾಗತ್ತೆ. ಇವ್ರು ಮಾಡಿದ ಒಂದು ಒಳ್ಳೇದಂದ್ರೆ ಡೈರೆಕ್ಟ್ ಫಸ್ಟ್ ಹಾಸ್ಪಿಟಲ್ ಫಸ್ಟ್ ಈಗ ಬಂದಿರೋದು. ಇವ್ರು ಅಲ್ಲಿ ಇದು ಮಾಡ್ಕೊಂಡು ಆಯುರ್ವೇದಿಕ್ ಮದ್ದು ಮಾಡ್ಕೊಂಡು ವೇಟ್ ಮಾಡ್ಕೊಂಡು ಇದು ಮಾಡದೇ ಇರೋದು ಒಂದು ಒಳ್ಳೆ ಕೆಲಸ ಆಗಿದೆ. अगर सांप कौन सा पता नहीं रहा तब हमको ये टेस्ट रहता है. कोबरा रहे तो ना हम लोग कैसे भी करें ये टेस्ट नॉर्मल स्नेक बाइट से और कोबरा बाइट में भी हेमोलाइसिस का टेस्ट पॉजिटिव नहीं आता. ठीक है ना. तो इसलिए ना हम लोग इसका सिम्टम्स देखते हैं. इसका आंख जो आईलिड है ना ड्रूपिंग होता रहता है, ऐसा बढ़ने लगता है, पैरालिसिस का ऐसा होने लगता है. ठीक है ना. सांप अगर पता ही नहीं है तो वो टाइम को हमको थोड़ा ऑब्जर्व करके, एकदम पेशेंट पुअर पेशेंट रहते हैं वहां तक जाने के लिए थोड़ा टाइम लेते हैं, तो अब तक हम लोग खून निकाल के आधा घंटे को थोड़ा खून निकाल के वो टेस्ट करते रहते हैं. ठीक है ना. उसके बाद वो एरिया में जो काटा है ना वहाँ पे अभी कोबरा बाइट में भी ऐसे मार्क है. एक बार एक दांत निकल के साइड से ऊपर के स्लाइड पे चला जाएगा, वेनम रहेगा, लेकिन उसको हम लोग कैसा आइडेंटिफाई करें. एकदम से हम लोग ASV डाल नहीं सकते, इसलिए ऑब्जर्व करते हैं. लोगों को वो समझना जरूरी है कि लाइक ऑब्जर्वेशन एकदम से क्या है तो हम लोग नहीं डालते. ASV बहुत डेंजरस है. एक बार एलर्जी हो गया ना, सांप काटने से ज्यादा पहला उससे ये हो जाएगा. तो इसलिए ऑब्जर्वेशन और उनका स्टाफ का नॉलेज, डॉक्टर का नॉलेज उस पर छोड़ना चाहिए. तो उसके हिसाब से ये करेंगे. आपको अगर स्नेक का फोटो मिला क्या रहे तो और आपका बहुत हेल्प हुआ है दिल्ली में, उसकी वजह से भी लाइक हमको ये होता है. अभी तो पक्का कंफर्म था कि ये कोबरा है बोलते हैं. तो अभी वो सब टेस्टिंग करने का जरूरत नहीं पड़ा, जैसा कि आप लोग बोल रहे हैं खून का टेस्ट करने की जरूरत नहीं है. तो इसका मतलब आप जो भी करना चाहे आप ASV स्टार्ट करके विल सेंड हिम, बिकॉज सांस लेने की तकलीफ होती है, उसका पैरालिसिस का इसका ये तो वो भी इसका पड़ता है. हम लोग वो एलर्जी होने से पहले अविल और डेक्सोना इंजेक्शन पहले देते हैं, उसके ऊपर ASV स्टार्ट कर देते हैं.
Definitely we know that it's a cobra bite. I think it's better to refer. ಸರಿ ಇಟ್ಕೊಡ್ರಿ. ಎಲ್ಲರಿಗೂ ನಮಸ್ಕಾರ. ಇವತ್ತೇ ನಾವೊಂದು ವಿಡಿಯೋ ಮಾಡಿರೋದು, ಇದು ಒಂದು ಮಾಕ್ ಡ್ರಿಲ್ ಆಗಿತ್ತು. ಇವತ್ತು ನಮ್ಮ ಸ್ಟಾಫ್, ದಾಂಡೇಲಿ ಜನರಲ್ ಹಾಸ್ಪಿಟಲ್ ಸ್ಟಾಫ್, ಇಲ್ಲಿ ಬಂದಿರೋ ಇಂಟರ್ನ್ಸ್, ಮತ್ತು ಪಬ್ಲಿಕ್ಕಲ್ಲಿ ನಮ್ಮ ಇದು ಪೇಷಂಟಾಗಿ ಆ್ಯಕ್ಟ್ ಮಾಡಿರೋದು ಸಂತೋಷ್ ಶಂಕರ್ ಮತ್ತು ಪ್ರವೀಣ್ ಅವರು ಮತ್ತು ಆಫ್ತಾಬ್ ಅವರು, ಎಲ್ಲರೂ ಸೇರಿಬಿಟ್ಟು ಇವತ್ತು ಒಂದು ಮಾಕ್ ಡ್ರಿಲ್ ಮಾಡಿದ್ವಿ ನಾವು. ಯಾಕಂದರೆ ಹಾವು ಕಚ್ಚಿದ್ರೆ ನಮ್ಮದು ಈ ಕಾಡು ಪ್ರದೇಶ ಬರುತ್ತೆ, ದಾಂಡೇಲಿ, ಹಳಿಯಾಳ, ಜೋಯಿಡಾ ಎಲ್ಲ. ಸೊ ಇಲ್ಲಿ ಹಾವು ಕಚ್ಚೋದು ಇದು ಭಾಳ ಆಗಿದೆ. ಸೊ ಈಗ ನೋಡಿ, ಈಗ ನಾವು ಈ ಒಂದು ಮಾಕ್ ಡ್ರಿಲ್ 10-15 ಮಿನಿಟಲ್ಲಿ ಮುಗಿದೋಯ್ತು. 10-15 ಮಿನಿಟಲ್ಲಿ ಒಂದು ಪೇಷಂಟನ್ನು ನಾವು ಸ್ಟೆಬಿಲೈಸ್ ಮಾಡಿ ಅವನ್ನ ಶಿಫ್ಟ್ ಮಾಡುವವರೆಗೆ ಒಂದು 10-15 ಮಿನಿಟ್ ನಮಗೆ ಸಾಕಾಯಿತು. ಸೊ ಜನರು ಏನು ಮಾಡ್ತಾರೆ, ಹಾವು ಕಚ್ಚಿದ ಮೇಲೆ ಆಯುರ್ವೇದಿಕ್ ಮಾಡ್ಲಿಕ್ಕೆ ಹೋಗ್ತಾರೆ, ಯಾವುದೋ ಜಡಿಬುಟ್ಟಿ ಇದು ಮಾಡ್ಲಿಕ್ಕೆ ಹೋಗ್ತಾರೆ, ತೊಂದರೆ ಆಗೋರಿಗೆ ಏನು ಹೌದು ಇದು ಡೌಟ್ ಪಟ್ಬಿಟ್ಟು ಇದು ಮಾಡಲಿಕ್ಕೆ ನೋಡ್ತಾರೆ, ಅದರಿಂದ ಜೀವ ಹೋಗ್ಬೋದು. ಅದಕ್ಕೆ ಹಾಸ್ಪಿಟ್ಲಿಗೆ ಫಸ್ಟ್ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿ ಅದರ ಬಗ್ಗೆ ಏನು ಕ್ರಮ ನಮಗೆ ಐಡಿಯಾ ಇರುತ್ತೆ, ಹೇಗೆ ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆ ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡಿ ಕಳಿಸಿದ್ದಕ್ಕೆ ಒಂದು ಜೀವ ಉಳಿಯಲಿಕ್ಕೆ ಸಾಧ್ಯವಾಗ್ತದೆ. ಸೊ ಈ ಮಾಕ್ ಡ್ರಿಲ್ ಅಲ್ಲಿ ಎಲ್ಲರೂ ಸಹಕರಿಸಿದ್ದಕ್ಕೆ ಥ್ಯಾಂಕ್ ಯು.